ಆಸರೆ ಟಿವಿ ವೀಕ್ಷಕರಿಗೆಲ್ಲರಿಗೂ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಕಳೆದ ಅನೇಕ ಸಮಯದಿಂದ ನೀವು ಈ ಆಸರೆ ಟಿವಿಯ ಮೂಲಕ ಅನೇಕರ ಸಾಕ್ಷಿಗಳನ್ನು ನೀವು ಕೇಳುತ್ತಾ ಬಂದಿದ್ದೀರಿ. ಅನೇಕರ ಸಾಕ್ಷಿಗಳ ಮೂಲಕ ನಿಮ್ಮ ಜೀವಿತದಲ್ಲಿ ನಿಮಗೆ ಉತ್ತೇಜನವಾಗಿದೆ, ಆಶೀರ್ವಾದದಾಯಕವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಅದೇ ರೀತಿ ತಮ್ಮ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಆಶೀರ್ವಾದಗಳನ್ನು ನಮ್ಮ ಮುಂದಿಗೆ ಹಂಚಿಕೊಳ್ಳಲು ನಮ್ಮ ಜೊತೆ ಇವತ್ತು ಸಿಸ್ಟರ್ ಸವಿತಾರವರು ಬಂದಿದ್ದಾರೆ. ಅವರನ್ನು ಯೇಸುಕ್ರಿಸ್ತನ ಹೆಸರಿನಲ್ಲಿ ಹಾಗೂ ಆಸರೆ ಟಿವಿಯ ಪರವಾಗಿ ನಾವು ಸ್ವಾಗತಿಸುತ್ತೇವೆ. ಸಿಸ್ಟರ್, ನಿಮಗೆ ಸ್ವಾಗತ. ಹೇಗಿದ್ದೀರಾ ಸಿಸ್ಟರ್? ನೀವು ಚೆನ್ನಾಗಿದ್ದೇನೆ. ನೀವು ಮೂಲತಃ ಎಲ್ಲಿಯವರು? ಉಡುಪಿಯವರು. ಉಡುಪಿ ಅಂದರೆ ಎಲ್ಲಿ? ಉಡುಪಿ ಸುಭಾಷ್ ನಗರ. ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ತಿಳಿಸ್ತೇನೆ. ಅಂದರೆ ನಿಮ್ಮ ನಮ್ಮ ತಂದೆ ತಾಯಿಗೆ ನಾವು 5 ಜನ ಮಕ್ಕಳು. ನನಗೆ 3 ಜನ ಅಣ್ಣಂದಿರಿದ್ದಾರೆ, ಒಬ್ಬರು ಅಕ್ಕ, ಕೊನೆಯವಳು ನಾನಾಗಿದ್ದೇನೆ. ಕೊನೆಯವರು ನೀವಾಗಿದ್ದೀರಿ. ಅಂದರೆ ನಿಮ್ಮ ಬಾಲ್ಯ ಜೀವಿತ ಹೇಗಿತ್ತು? ಬಾಲ್ಯ ಜೀವಿತ ಅಂದರೆ ನಾವು ಬಾಲ್ಯದಲ್ಲಿ ನಾವು ಭಾಳ ಒಂದು ಕಷ್ಟದಲ್ಲಿ ನಾವು ಬೆಳೆದಿದ್ದೇವೆ. ಅಂದರೆ ನಾವು ಕ್ರೈಸ್ತರಾಗಿ ಕೂಡ ನಾವು ಕ್ರೈಸ್ತರ ಒಂದು ಕುಟುಂಬದಿಂದ ನಾನು ಬೆಳೆದು ಬಂದಿದ್ದೇನೆ. ಒಂದು ನಮ್ಮ ತಂದೆ ತಾಯಿ ಭಾಳ ಒಂದು ಭಕ್ತಿಯಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ ಸಣ್ಣದಿರುವಾಗ. ಅಂದರೆ ನಿಮ್ಮದು ಬಾಲ್ಯ ಜೀವಿತ ತುಂಬ ಹೀಗೆ ನಾರ್ಮಲ್ ಅಂದರೆ ಕಷ್ಟಕರ? ಪರವಾಗಿಲ್ಲ, ನಾರ್ಮಲ್ ಆಗಿತ್ತು, ಪರವಾಗಿಲ್ಲ. ನಮ್ಮ ಅಕ್ಕನಿಗೆ ಮದುವೆ ಮಾಡಿದ ನಂತರ ಭಾಳ ಒಂದು ಕಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗಬೇಕಾಯಿತು. ಅಕ್ಕನಿಗೆ ಮದುವೆ ಮಾಡಿ 2ನೇ ತಿಂಗಳಲ್ಲಿ ನಮ್ಮ ಅಕ್ಕ ತುಂಬ ಹುಷಾರಿಲ್ಲದೆ ಬಿದ್ದುಬಿಟ್ರು. ಒಂದು ಮಂತ್ರಶಕ್ತಿಯಿಂದ ನಮ್ಮ ಅಕ್ಕ 4.5 ವರ್ಷ ತುಂಬ ಕಷ್ಟಪಟ್ಟರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಯಂಕರವಾದ ಒಂದು ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಕುಟುಂಬವಾಗಿ ಹಾದು ಹೋಗಬೇಕಾಯಿತು. ನಾವು ಕ್ರೈಸ್ತರಾಗಿದ್ದರೂ ಕೂಡ ಸರಿಯಾದ ಒಂದು ದೇವರನ್ನು ಅರಿಯದೆ ನಾವು ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವರೇ ಇಲ್ಲ ಅಂಥೇಳಿ ಅಂಥ ಒಂದು ಜೀವಿತ ನಮ್ಮದಾಗಿತ್ತು. ನೀವು ವಿದ್ಯಾಭ್ಯಾಸ ಇಲ್ಲಿ ಶಂಕರ್ಪುರ ಸೈಂಟ್ ಜಾನ್ಸ್ ಅಲ್ಲಿ ಮಾಡಿದ್ದೀರಿ. ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ನಮ್ಮ ತಾಯಿ ಮನೆಯಲ್ಲಿದ್ದರು, ತಂದೆ ಕೆಲಸ ಮಾಡ್ತಿದ್ರು. ತಂದೆ ಇವಾಗ ಇದ್ದಾರಾ? ಈಗ ಇಲ್ಲ. ಮತ್ತು ನೀವು ಸ್ಕೂಲಿಗೆಲ್ಲ ಇಲ್ಲಿ ಸೈಂಟ್ ಜಾನ್ಸಿಗೆ ಹೋದದ್ದು. ಅಂದರೆ ನೀವು ಈಗ ಹೇಳಿದ್ರಿ ನೀವು ನಾಮಧೇಯ ಕ್ರೈಸ್ತರಾಗಿದ್ರಿ ಅಂತ. ನೀವು ಚರ್ಚಿಗೆಲ್ಲ ಹೋಗ್ತೀವಿ? ಹೀಗೆ ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ತಿದ್ವಿ. ಪ್ರತಿದಿನ ನಾವು ಕುಟುಂಬ ಪ್ರಾರ್ಥನೆ ಕೂಡ ಮಾಡ್ತಿದ್ರು ನಮ್ಮ ಮನೇಲಿ. ನಮ್ಮ ತಂದೆ ಭಾಳ ಭಕ್ತಿಯಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ. ನಿಮ್ಮ ಬಾಲ್ಯ ಜೀವಿತ ಹೇಳಿದ್ರಿ ಅಲ್ಲ ಸಿಸ್ಟರ್, ನಿಮ್ದು ಅಕ್ಕನ ಪರಿಸ್ಥಿತಿ ಸರಿ ಇರಲಿಲ್ಲ, ಅಂದರೆ ತುಂಬ ಕಷ್ಟದಲ್ಲಿ ಮಾಟಮಂತ್ರ ಶಕ್ತಿಗಳಿಂದ ಬಂಧಿತವಾಗಿತ್ತು ಹಾಗೆಲ್ಲ ಹೇಳಿ. ಅದು ಏನಾಗಿತ್ತು ಅವ್ರ ಪರಿಸ್ಥಿತಿಯಲ್ಲಿ? ಏನಾಗಿತ್ತು? ಅಕ್ಕನಿಗೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿದರು. ಮದುವೆ ಆದ 2ನೇ ತಿಂಗಳಲ್ಲಿ ಅಕ್ಕ ತುಂಬ ಹುಷಾರಿಲ್ಲದೆ ಬಿದ್ದುಬಿಟ್ರು. ಮೊದಲಿಗೆ ಅಡ್ಮಿಟ್ ಮಾಡಿದ್ರು ಆಸ್ಪತ್ರೆಯಲ್ಲಿ, ಏನು ಅಂತ ಗೊತ್ತಾಗಲಿಲ್ಲ ಮನೆಯಲ್ಲಿ. ಅಡ್ಮಿಟ್ ಮಾಡಿದ ಮೇಲೆ ಹಾಗೆ ಎಷ್ಟು ಆಸ್ಪತ್ರೆ ಆಗುತ್ತೆ ಅಷ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಸ್ಟಾರ್ಟಿಂಗ್ ಏನಂತ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ಪ್ರಾಬ್ಲಮ್ ಏನು, ಅವ್ರಿಗೆ ಯಾಕೆ ಈ ಥರ ಆಗ್ತದೆ. ಒಂದೊಂದ್ಸಲ ಹೊಟ್ಟೆ ನೋವು, ಒಂದೊಂದ್ಸಲ ತಲೆನೋವು, ಒಂದ್ಸಲ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ರು. ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಏನು ವರ್ಕ್ ಅಂದರೆ ಅವ್ರಿಗೆ ಯಾವುದು ಮೆಡಿಷನ್, ಅವ್ರು ತಗೊಳ್ಳುವಂಥ ಎಲ್ಲ ಮೆಡಿಸಿನ್ಗಳು ಅವರಿಗೆ ರಿಯಾಕ್ಷನ್ ಆಗ್ತಿತ್ತು. ತುಂಬ ಹುಷಾರಿಲ್ಲದೆ ಬಿದ್ದುಬಿಟ್ರು. ಅಂಥ ಸಮಯದಲ್ಲಿ ತುಂಬ ಚಿಕ್ಕವರಿದ್ರಿ? ಹೌದು, ನನಗೆ 12 ವರ್ಷ ಅವಾಗ ನಮ್ಮ ಅಕ್ಕನಿಗೆ ಮದುವೆ ಟೈಮ್ನಲ್ಲಿ. ನಾನು ಸಣ್ಣವಳಿದೆ. ಆದರೆ ನಮ್ಮ ತಂದೆ ಭಾಳ ಭಕ್ತಿಯಲ್ಲಿ, ನಮ್ಮ ತಂದೆ ತಾಯಿ ಭಾಳ ಭಕ್ತಿಯಲ್ಲಿ ನಮ್ಮನ್ನು ಬೆಳೆಸಿದ್ರಿಂದ ನನಗೆ ಅಂಥ ಒಂದು ಪರಿಸ್ಥಿತಿ ಏನಾಗಿತ್ತು ಅಂದರೆ ನನಗೆ ದೇವರೇ ಇಲ್ಲ. ನಾನು ಸಣ್ಣವಳಿದ್ದೆ, ನಾನು ಪ್ರಾರ್ಥನೆ ಎಲ್ಲ ಮಾಡ್ತಿದ್ರು ಕೂಡ ನನಗೆ ದೇವರೇ ಇಲ್ಲ ಅಂತ ಅನಿಸ್ತು. ಯಾವ ದೇವರು ಇಲ್ಲ ಈ ಲೋಕದಲ್ಲಿ, ದೇವರೇ ಇಲ್ಲ. ದೇವರು ಅಂತ ಇದ್ದಿದ್ದರೆ ನಮ್ಮ ಅಕ್ಕನಿಗೆ ಈ ಥರ ಆಗ್ತಿರ್ಲಿಲ್ಲ ಅಂಥೇಳಿ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತಿದ್ದೆ, ದೇವರೇ ಇಲ್ಲ ಅಂತ ಹೇಳ್ತಿದ್ದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ಜೀವಿತ ಇತ್ತು. ಯಾವುದು ದೇವ್ರ ಮೇಲೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ನನಗೆ. ಯಾವುದು ಇಲ್ಲ, ದೇವರೇ ಇಲ್ಲ ಅಂಥ ಒಂದು ಪರಿಸ್ಥಿತಿಗೆ ನಾನು ಬಂದಿದ್ದೆ. ನಮ್ಮ ಅಕ್ಕನಿಗೆ ಚರ್ಚಿಗೆ ಹೋಗ್ತಿದ್ರಿ, ಬರ್ತಿದ್ರಿ, ಅಷ್ಟೇ, ಎಲ್ಲ ಮಾಡ್ತಿದ್ವಿ. ಆದರೆ ಸರಿಯಾದ ಒಂದು ಕ್ರಿಸ್ತನ ಪ್ರೀತಿ ನಮಗೆ ಏನಂತ ಗೊತ್ತಿರಲಿಲ್ಲ. ಸತ್ಯವೇದ ಭಾನುವಾರ ಬಂದರೆ ಬೈಬಲ್ ಇಟ್ಕೊಂಡು ಹೋಗೋದು ಬರೋದು ಅಷ್ಟೇ ಆಗಿತ್ತು ನಮ್ಮ ಬಾಲ್ಯ ಜೀವಿತ. ಕ್ರೈಸ್ತರಾಗಿದ್ದರೂ ಕೂಡ ಸರಿಯಾದ ಒಂದು ಕ್ರಿಸ್ತನ ಒಂದು ಪರಿಚಯ ನಮಗಿರಲಿಲ್ಲ. ಮತ್ತು ಹಾಗೆ ಬರ್ತಾ ನಮ್ಮ ಅಕ್ಕನಿಗೆ
ಪ್ರತಿದಿನ ಜಾಸ್ತಿ ಆಗ್ತಿತ್ತು. ಅವರ ಪರಿಸ್ಥಿತಿ ಭಾಳ ಕೆಟ್ಟದಾಗಿತ್ತಂದರೆ ಹೇಗಿತ್ತಂದರೆ ನೋಡಿದವರೆಲ್ಲ ಇವರು ಹುಚ್ಚ ಅಂತ ಹೇಳ್ತಿದ್ರು. ಆದರೆ ಅವ್ರಿಗೆ ಅಂಥ ಒಂದು ಅವ್ರಿಗೆ ಮಾನಸಿಕವಾದಂಥ ಯಾವುದೇ ಒಂದು ತೊಂದರೆ ಇರಲಿಲ್ಲ. ಅವರಿಗೆ ಒಂದು ಮಾಟ ಮಂತ್ರ ಶಕ್ತಿಯಿಂದ ಅವರು ಕಟ್ಟಲ್ಪಟ್ಟಿದ್ದರಿಂದ ನಾರ್ಮಲ್ ಆಗಿದ್ರು. ಹೀಗೆ ನಾರ್ಮಲ್. ಆದರೆ ಮಾಟ ಮಂತ್ರ ಶಕ್ತಿಯಿಂದ ಹಾಗೆ ತುಂಬ ಪರಿಸ್ಥಿತಿ ಭಾಳ ಕೆಟ್ಟದಾಗಿತ್ತು. ಎಲ್ಲ ಆಸ್ಪತ್ರೆಗಳಿಗೆ ಹೋದರು. ಮತ್ತು ಮಂಗಳೂರು ಮೆಂಟಲ್ ಆಸ್ಪತ್ರೆ ಎಲ್ಲ ನಾರ್ಮಲ್ ಬರ್ತಿತ್ತು. ಮಂಗಳೂರು ಮೆಂಟಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು ನಮ್ಮ ಅಕ್ಕನ್ನ. ಏನಾದರೂ ಮಾನಸಿಕವಾಗಿ ಏನಾದರೂ ಶಾಕ್ ಆಗಿರ್ಬೋದು ಅಂತೇಳಿ. ಮತ್ತು ಅದೆಲ್ಲ ಮಾಡಿ ಮುಗಿದ ಮೇಲೆ ಕೊನೆಗೆ ಮಂತ್ರವಾದಿಗಳ ಬಳಿಗೆಲ್ಲ ಕರ್ಕೊಂಡು ಹೋದರು. ಅಲ್ಲಿನೂ ಏನು ಅವರಿಗೆ ಏನು ಚೆನ್ನಾಗಾಗಲಿಲ್ಲ ನಮ್ಮ ಅಕ್ಕ. ಕೊನೆಗೆ 4 ವರ್ಷ ಹೀಗೆ ನಮ್ಮ ಬಾಲ್ಯ ಜೀವಿತ ಹಿಂಗೆ ಕಳೀತು. ಭಾಳ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಆ ಟೈಮ್ನಲ್ಲಿ? ಕಷ್ಟನೇ ಇತ್ತು, ಭಾಳ ಕಷ್ಟನೇ ಇತ್ತು. ಹೀಗೆ ಪ್ರತಿದಿನ ಏನಾದರೂ ಒಂದು ಸಮಸ್ಯೆ, ನಮ್ಮ ಅಕ್ಕ ಆರಾಮಿಲ್ಲದ ನಿಮಿತ್ತವಾಗಿ, ಹುಷಾರಿಲ್ಲದ ನಿಮಿತ್ತವಾಗಿ ಪ್ರತಿದಿನ ಒಂದೊಂದು ಸಮಸ್ಯೆಗಳು. ಕುಟುಂಬದಲ್ಲಿ ಸಮಾಧಾನ ಇರ್ತಿರ್ಲಿಲ್ಲ. ಅಂದರೆ ಒಬ್ರಿಗೊಬ್ರು ಈ ಥರ ಜಗಳ, ಈ ಥರ ಬಾಲ್ಯದಲ್ಲಿ ಭಾಳ ಒಂಥರ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ನಾವು ಅದು ಹೋಗಬೇಕಾಯ್ತು. ಇದೆಲ್ಲ ಅವ್ರದ್ದು ಮದುವೆ ಆಗೋಕ್ಕಿಂತ ಮುಂಚೆ? ಮದುವೆ ಆದಮೇಲೆ, ಅವರಿಗೆ ಮದುವೆ ಆದಮೇಲೆ ಸ್ಟಾರ್ಟ್ ಆಯಿತು. ಮದುವೆ ಮುಂಚೆ ಅಂಥದ್ದು ಏನು ಪರಿಸ್ಥಿತಿ ಇರಲಿಲ್ಲ. ಮದುವೆ ಆದಮೇಲೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅದು ಹೋಗಬೇಕಾಯ್ತು. ಅವ್ರ ಗಂಡನ ಮನೆಯವರಿಂದ ಏನು ಪ್ರಾಬ್ಲಮ್ ಆಗಲಿಲ್ವ? ಅಂದರೆ ಅಕ್ಕನಿಗೆ ಹೀಗೆಲ್ಲ ಆಗ್ತಾ ಇದೆ ಹಾಗೆ ಅಂತ? ಮತ್ತೆ ಹೀಗೆ ನಾವು ಯಾರೋ ಒಬ್ಬರು ಹೇಳಿದರು, ಈ ಥರ ಒಂದು ಚರ್ಚ್ ಇದೆ, ಅಲ್ಲಿ ಹೋಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು. ಆದರೆ ಚರ್ಚಿ ಅಂತ ಹೇಳುವಾಗ ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಇದಾಯಿತು. ಆದ್ರೂ ನಮ್ಮ ದೊಡ್ಡಣ್ಣ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಕರ್ಕೊಂಡು ಬಂದರು. ದೊಡ್ಡಣ್ಣ ಅಂದರೆ ಸಂತೋಷ್ ದೊಡ್ಡಣ್ಣ ಅವರು ಹೇಳಿ ಎಲ್ಲ ಇಲ್ಲಿ ಬೆಥೆಲ್ ಚರ್ಚಿಗೆ ಕರ್ಕೊಂಡು ಬಂದರು. ಎಲ್ಲ ಕಡೆ ಕರ್ಕೊಂಡು ಹೋದ್ರು ಕೂಡ ಎಲ್ಲಿ ಕೂಡ ನಮ್ಮ ಅಕ್ಕನಿಗೆ ಚೆನ್ನಾಗಾಗಲಿಲ್ಲ. ಅಂದರೆ ಇಲ್ಲಿ ಚರ್ಚಿಗೆ ಬಂದ ಮೇಲೆ ಸುನೀಲ್ ಪಾಶ್ ಪ್ರಾರ್ಥನೆ ಮಾಡಿದರು. ಅವಾಗ ಅಕ್ಕ ಸಂಪೂರ್ಣವಾಗಿ ಬಿಡುಗಡೆ ಆಯಿತು. ಈಗ 18 ವರ್ಷ ಆಯಿತು. ನಾವು 2002ರಲ್ಲಿ ನಾವು ಯೇಸು ಕ್ರಿಸ್ತನನ್ನು ನಾವು ತಿಳ್ಕೊಂಡ್ವಿ. ಅದಕ್ಕಿಂತ ಹಿಂದಿನ ಜೀವಿತ ಅಂದರೆ ನಾವು ಕ್ರೈಸ್ತರಾಗಿದ್ದರೂ ಕೂಡ ಸರಿಯಾದ ಒಂದು ನಮ್ಮ ಕ್ರಿಸ್ತನನ್ನು ಒಂದು ಪರಿಚಯ ಇಲ್ಲದೆ ನಾವು ಜೀವಿಸಿದ್ವಿ. ಯೇಸು ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ನಿಮ್ಮ ಜೀವಿತ ಹೇಗೆ ಬದಲಾಯಿತು? ಒಂದೇ ಸಲ ನಾವು ತಿಳ್ಕೊಂಡಿಲ್ಲ ಯೇಸು ಸ್ವಾಮಿನ. ನಾನು ಚರ್ಚಿಗೆ ಬರ್ತಿದ್ದೆ ಅಕ್ಕನ ಜೊತೆಗೆ. ಅಕ್ಕ ಮತ್ತು ಭಾವ ಮಗು ಬರ್ತಿತ್ತು ಚರ್ಚಿಗೆ. ಬರುವಾಗ ನಾನು ಅವ್ರ ಜೊತೆ ಬರ್ತಿದ್ದೆ. ಅಂದರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ. ಅಕ್ಕನ ಜೊತೆ ಬರ್ತಿದ್ದೆ. ಅವ್ರು ಒಬ್ಬರೇ ಹಾಕ್ತಾರೆ ಚರ್ಚಿಗೆ, ಅವ್ರ ಜೊತೆ ಹೋಗುವಂತ ನಮ್ಮ ಮನೇಲಿ ಫೋರ್ಸ್ ಮಾಡಿ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ್ರು, ಪರಿಪೂರ್ಣವಾಗಿ ಬಿಡುಗಡೆ ಹೊಂದಿದ್ರು. ನಾನು ಅಕ್ಕನ ಜೊತೆ ಹಾಗೆ ಚರ್ಚಿಗೆ ಬರ್ತಿದ್ದೆ. ಹಾಗೆ ದೇವರ ವಾಕ್ಯ ಕೇಳಿ ಪ್ರತಿದಿನ ನಾನು ಏನು ಮಾಡ್ತಿದ್ದೆ, ಪಾಸ್ ಹೇಳುವಂಥದ್ದನ್ನು ನಾನು ಬರ್ತಕೊಂಡು ಪ್ರತಿದಿನ ನನ್ನ ಮನೆಗೆ ಹೋಗಿ ಅದನ್ನು ಓದ್ತಿದ್ದೆ, ಧ್ಯಾನಿಸ್ತಿದ್ದೆ. ಯಾಕೆ ಈ ಥರ ಬರೆಯಲ್ಪಟ್ಟಿದೆ ಏನು ಅಂತ. ಕೊನೆಗೆ ಅದು ಓದ್ತಾ ನನಗೆ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಆಯಿತು. ನಮ್ಮ ಅಕ್ಕನ ಜೀವಿತದಲ್ಲಿ ಬದಲಾವಣೆ ಆದದ್ದು ಮಾತ್ರ ಅಲ್ಲ, ನನ್ನ ಜೀವಿತದಲ್ಲಿ ಒಂದೊಂದು ಬದಲಾವಣೆ, ನನ್ನ ಜೀವಿತದಲ್ಲಿ ಒಂದೊಂದು ಸ್ವಭಾವಗಳು ಬಿಡುಗಡೆ ಆಗೋದು. ಅಥವಾ ಕೆಲವೊಂದು ನನಗೆ ಚರ್ಚಿ ಬರೋ ಮುಂಚೆ ಭಾಳ ಹೆಡ್ಡೇಕ್ ಪೈನೆಲ್ಲ ಇತ್ತು, ಅದೆಲ್ಲ ಬಿಡುಗಡೆ ಆಗೋದು ನಾನು ಸ್ವತಃವಾಗಿ ನಾನು ವೈಯಕ್ತಿಕವಾಗಿ ನಾನು ಅನುಭವಿಸಿದೆ. ಹಾಗೆ ಬರ್ತಾ ನನ್ನ ಜೀವಿತದಲ್ಲಿ ಒಂದು ಪರಿವರ್ತನೆ ಆಗೋದು ನಾನು ನೋಡಿಕೊಂಡೆ. ಆವಾಗ ನಾನು ಒಂದೇ ಪ್ರಾರ್ಥನೆ ಮಾಡಿದೆ, ದೇವರೇ ನೀನು ನಿಜವಾಗಿ ಇರೋದು ಹೌದಾದರೆ ನನ್ನನ್ನು ಒಂದ್ಸಲಿ ಮುಟ್ಟು, ನಿನ್ನ ಸ್ಪರ್ಶದ ನನಗೆ ಅನುಭವ ಆಗಬೇಕು. ಅವರಿಗೆ ಬಿಡುಗಡೆ ಆದ ನಂತರ ನಿಮ್ಮದು ಕುಟುಂಬದವರೆಲ್ಲ ಏನು ಹೇಳಲಿಕ್ಕೆ ಸ್ಟಾರ್ಟ್ ಅಂದರೆ ಅವರು ನಾಮಧೇಯ ಕ್ರೈಸ್ತರಾಗಿದ್ದರು. ಅಂದರೆ ಈಗ ಚರ್ಚಿಗೆ ಹೋಗಿದ್ದಾರೆ, ತುಂಬ ಕಷ್ಟಪಟ್ಟು ಒಂದು ಕಡೆ ಚರ್ಚಿಗೆ ಹೋಗಿದ್ದಾರೆ. ಚರ್ಚಿಗೆ ಹೋಗಿ ಅಲ್ಲಿ ಬಿಡುಗಡೆ ಆಯಿತು ಅವರಿಗೆ, ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟರು. ಆಮೇಲೆ ಕುಟುಂಬದವರು ಅಂದರೆ ಏನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು? ಖುಷಿ ಆಯಿತು. ಯಾಕಂದರೆ ಎಲ್ಲಿ ಸಿಗದಿಲ್ಲ ಬಿಡುಗಡೆ ಚರ್ಚಲ್ಲಿ ಇಲ್ಲಿ ಬಂದು ಸಿಕ್ತ ಅಂತೇಳಿ ಖುಷಿ ಆಯಿತು. ಆದರೂ ಯಾರು ವೈಯಕ್ತಿಕವಾಗಿ ನಿಜವಾಗಿ ದೇವರನ್ನು ತಿಳ್ಕೊಂಡಿಲ್ಲ. ಹಂತವಾಗಿ ಸಭೆಗೆ ಬಂದು ಆರಾಧನೆ ಬಂದು ವಾಕ್ಯಗಳನ್ನು ಕೇಳಿ ಪ್ರತಿಯೊಬ್ಬರು ಇವತ್ತು ನಾವು ಎಲ್ಲರೂ ಯೇಸು ಸ್ವಾಮಿ ನಂಬಿ ನಾವು ಕುಟುಂಬವಾಗಿ ನಾವು ಚರ್ಚಿಗೆ ಬರ್ತಿದ್ದೇವೆ. ಆಮೇಲೆ ದೇವರನ್ನು ಕಂಡುಕೊಂಡ್ವಿ. ಎಲ್ಲರೂ ಸ್ವಾಮಿನ ಕಂಡುಕೊಂಡ್ರು, ರಕ್ಷಣೆ ಹೊಂದಿದ ಬಳಿಕ ಮತ್ತೆ ಎಲ್ಲರೂ ಸಹ ಚರ್ಚಿಗೆ ಹೋಗ್ಲಿಕ್ಕೆ ಅಂದರೆ ಅದೇ ಚರ್ಚಿಗೆ ಹೋಗ್ತಿದ್ರೆ? ಇಲ್ಲ, ಅದೇ ಚರ್ಚಿಗೆ ಹೋಗ್ತಿದ್ರು. ಇದೇ ಬೆಥೆಲ್ ಚರ್ಚಿಗೆ ಮಾಡಿದ್ರು. ಮತ್ತೆ ಮುಂದೆ ಏನಾಯ್ತು ಸಿಸ್ಟರ್? ಹಾಗೆ ನಮ್ಮ ಅಕ್ಕನ ಜೀವಿತದಲ್ಲಿ ಭಾಳ ಬದಲಾವಣೆ ಆಯಿತು. ಪರಿಪೂರ್ಣವಾಗಿ ಅವರು ಬಿಡುಗಡೆ ಹೊಂದ್ಕೊಂಡ್ರು. ಕೆಲವರು ಮಾನಸಿಕವಾಗಿ ಹುಚ್ಚ ಅಂತ ಹೇಳಿದವರೆಲ್ಲ ತುಂಬ ಶಾಕ್ ಆಯಿತು ಬಿಡುಗಡೆ ಹೊಂದಿದ್ದು ನೋಡಿ.
ತುಂಬ ಎಲ್ಲರೂ ಖುಷಿಪಟ್ಟರು. ನಮ್ಮದು ಏರಿಯಾ ಜನ ಆಗಲಿ, ನಮ್ಮ ಅಕ್ಕನ ಸಂಬಂಧಿಕರಾಗಲಿ, ಗಂಡನ ಸಂಬಂಧಿಕರು ಎಲ್ರಿಗೆ ತುಂಬ ಖುಷಿಯಾಯಿತು ನಮ್ಮ ಅಕ್ಕ ಬಿಡುಗಡೆ ಹೊಂದಿದ್ದು. ಯಾಕಂದರೆ 4.5 ವರ್ಷದಲ್ಲಿ ಭಾಳ ಕಷ್ಟಪಟ್ಟಿದ್ರು. ನಮ್ಮ ತಾಯಿ ಅಂತೂ ತುಂಬ ಕಷ್ಟಪಟ್ಟಿದ್ರು ನಮ್ಮ ಅಕ್ಕನ ವಿಷಯದಲ್ಲಿ. ನಮ್ಮ ಅಕ್ಕನ ಗಂಡ ಆಗಲಿ ಎಲ್ಲರೂ ಕುಟುಂಬವಾಗಿ ನಮ್ಮ ಅಕ್ಕನ ವಿಷಯದಲ್ಲಿ ಭಾಳ ಕಷ್ಟಪಟ್ಟಿದ್ರು. ಯಾಕಂದರೆ ಅದು ಒಂದೊಂದು ಅದು ನೆನೆಸುವಾಗ ಭಾಳ ಒಂದು 4.5 ವರ್ಷ ಅಂದರೆ ತಮಾಷೆ ಅಲ್ಲ. ಭಯಂಕರವಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ಬೇಕಾಯಿತು. ಒಂದು ದಿವಸ ಚೆನ್ನಾಗಿದ್ದರೆ ಒಂದು ದಿವಸ ಚೆನ್ನಾಗಿರ್ತಿರ್ಲಿಲ್ಲ. ಯಾಕಂದರೆ ಅವರ ಮೈಯೊಳಗೆ ಒಂದು ದುಷ್ಟಶಕ್ತಿ ಇತ್ತು, ನಮ್ಮ ಅಕ್ಕನ ಮೈಯೊಳಗಡೆ. ಅದು ಭಯಂಕರವಾಗಿ ನಮ್ಮ ಅಕ್ಕನ ಪೀಡಿಸ್ತಿತ್ತು. ಪ್ರತಿದಿನ ಒಂಥರ ಚೀರುವುದು, ಎದ್ದು ಹೋಗೋದು, ಎಲ್ಲಿ ಅಂತೆಲ್ಲ ಬಿಟ್ಟು ಹೋಗೋದು ಮನೆಗೆ. ಈ ಥರ ಒಂದು ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ ಅವರಿಗೆ. ಸುಸೈಡ್ ಮಾಡಲಿಕ್ಕೆ ತುಂಬ ಸಲ ಪ್ರಯತ್ನ ಮಾಡಿದರು ನಮ್ಮ ಅಕ್ಕ. ಆದರೆ ಅವ್ರಿಗೆ ಏನಾಗ್ತಿತ್ತು ಅಂತ ಅವ್ರ ಜೀವಿತದಲ್ಲಿ ಅವರಿಗೆ ಗೊತ್ತಿರ್ತಿರ್ಲಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಇದ್ದಾಗ ನಾನು ವೈಯಕ್ತಿಕವಾಗಿ ನಾನು ಹೇಗಿದೆ ಅಂದರೆ ದೇವರೇ ಇಲ್ಲ ಅಂತ ನಾನು ನೆನೆಸ್ತಿದ್ದೆ. ದೇವರ ಮಧ್ಯದಲ್ಲಿ ನೀವು ಯಾವಾಗ ರಕ್ಷಣೆ? ನನಗೆ 17 ವರ್ಷ ಆಗುವಾಗ ನಾನು ಹಂಗೆ ಬರ್ತಾ ನಾನು ದೇವರನ್ನು ತಿಳ್ಕೊಂಡೆ. ಚರ್ಚಿಗೆ ಬರ್ತಾ ನನಗೆ ವಾಕ್ಯಗಳು ತುಂಬ ಇಷ್ಟ ಆಗಲಿ ಸ್ಟಾರ್ಟ್ ಆಯಿತು. ವಾಕ್ಯಗಳ ಮೂಲಕ, ದೇವರ ಸೇವಕರ ಮೂಲಕ ದೇವರು ನನ್ನೊಂದಿಗೆ ಮಾತಾಡ್ತಿದ್ರು. ಹಾಗೆ ವಾಕ್ಯಗಳು ಸರಿಯಾಗಿ ನಾನು ಪ್ರತಿದಿನ ನಾನು ಬಿಡದೆ ನಾನು ಸತ್ಯವೇದ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಗೊತ್ತಾಯ್ತು ಸತ್ಯ ಏನೆಂಬುದಾಗಿ. ಆವಾಗ ನಾನು ಪರಿಪೂರ್ಣವಾಗಿ ನನ್ನನ್ನು ದೇವರಿಗೆ ನಾನು ಒಪ್ಪಿಸ್ಕೊಟ್ಟೆ. ಇನ್ನು ಮೇಲೆ ಜೀವಿಸಿದರೆ ಕ್ರಿಸ್ತನಿಗೋಸ್ಕರ ಜೀವಿಸಬೇಕು, ಆತನ ಸೇವೆ ಮಾಡಬೇಕಂತ ತುಂಬ ಆಸೆ ಆಯಿತು. ಆವಾಗ ನಾನು ಒಪ್ಪಿಸ್ಕೊಟ್ಟೆ, ದೇವರೇ ಇನ್ನೂ ಬದುಕಿದರೆ ನಿನ್ನ ಸೇವೆ ಮಾಡಿ ನಾನು ಬದುಕ್ತೇನೆ ದೇವರೇ. ಎಷ್ಟೋ ಸಲ ನನ್ನ ಜೀವಿತದಲ್ಲಿ ನಾನು ನೋಡಬೇಕಂದ್ರೆ ಅಕ್ಕನ ಜೀವಿತದಲ್ಲಿ ಅದ್ಭುತ ಆಯಿತು, ಎಲ್ಲ ಆಯಿತು. ಆದರೆ ವೈಯಕ್ತಿಕವಾಗಿ ನನ್ನ ಜೀವಿತದಲ್ಲಿ ಕೆಲವೊಂದು ಬಿಡುಗಡೆ ಆಗಿರಲಿಲ್ಲ. ಹಾಗೆ ಆರಾಧನೆ ಬರ್ತಿದೆ, ಪ್ರತಿದಿನ ಪ್ರತಿ ವಾರ ಆರಾಧನೆ ಬರ್ತಿದೆ. ಹಾಗೆ ಬರ್ತಾ ನನ್ನ ಜೀವಿತದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾನು ವೈಯಕ್ತಿಕವಾಗಿ ಬಿಡುಗಡೆ ಹೊಂದ್ಕೊಂಡೆ. ಆವಾಗ ನನ್ನ ಹಿಂದಿನ ಜೀವಿತದಲ್ಲಿ ಮಾಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ಮರೆತು ಬಿಟ್ಟು ದೇವರಿಗೋಸ್ಕರ ನಾನು ಒಳ್ಳೆ ಮಗಳಾಗಿ ಜೀವಿಸಬೇಕು, ಅನೇಕ ಯೌವನಸ್ಥರನ್ನು ದೇವರಿಗೆ ಬಳಿಗೆ ನಡೆಸಬೇಕು. ಯಾಕಂದರೆ ನೋಡಬೇಕಂದ್ರೆ ನಾವು ಕ್ರಿಶ್ಚನ್ ಆಗಿದ್ರೂ ಕೂಡ ಕ್ರಿಸ್ತನ ಪರಿಚಯ ಇಲ್ಲದೆ ನಾವು ಬೆಳೆದಿವಿ. ನಿಜ ಹೇಳ್ಬೇಕಂದ್ರೆ ದೇವರು ಇಲ್ಲ ಅಂತ ಹೇಳೋದಕ್ಕಿಂತ ಯೇಸುನೇ ಇಲ್ಲ ಅಂತ ಹೇಳ್ತಿದ್ದೆ ನಾನು ಬಾಯಿ ತೆರೆದು ನನ್ನ ಫ್ರೆಂಡ್ಸ್ ಹತ್ರ. ನಾನು ಯೇಸು ಕ್ರಿಸ್ತನನ್ನು ನಾನು ತಿಳ್ಕೊಂಡ್ಮೇಲೆ ಸರಿಯಾಗಿ ನಾನು ಯಾರ ಹತ್ರ ಎಲ್ಲ ಹೇಳಿದ್ದೀನಿ ದೇವರು ಇಲ್ಲ, ಯೇಸು ಇಲ್ಲ ಅಂತೇಳಿ. ಅವ್ರ ಬಳಿಗೆ ಹೋಗಿ ನಾನು ಯೇಸ್ವಾಮಿ ಇದ್ದರೆ ಯೇಸ್ವಾಮಿ ಇದ್ದಾರೆ, ಅವರೇ ನಿಜವಾದ ದೇವರು, ನಮ್ಮನ್ನು ರಕ್ಷಣೆ ಮಾಡುವಂಥ ದೇವರು ಅವರೊಬ್ಬರೇ ಅಂತ ತಿಳ್ಕೊಂಡೆ. ಯಾಕಂದರೆ ಒಂದು ಕ್ರಿಸ್ತನ್ ಯಾಕೆ, ಯೇಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದರು, ಯಾಕೆ ಸತ್ತರು, ಯಾಕೆ ಎದ್ದು ಬಂದರು, ಇದ್ರ ಬಗ್ಗೆನೇ ಗೊತ್ತಿರಲಿಲ್ಲ ನಮಗೆ. ಹೀಗೆ ಬರ್ತಾ ವಾಕ್ಯಗಳನ್ನು ಓದ್ತಾ ಪ್ರತಿ ವಾರ ಆರಾಧನೆ ಬರುತ್ತಾ ದೇವರ ವಾಕ್ಯಗಳನ್ನು ಕೇಳಿಕೊಂಡು ನಾನು ಯೇಸು ಕ್ರಿಸ್ತನನ್ನು ನನ್ನ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಜುಲೈ 2002 ಜುಲೈ 19 ನಾನು ನಿಜವಾದ ದೇವರನ್ನು ನಾನು ತಿಳ್ಕೊಳ್ಳಿಕ್ಕೆ ದೇವರು ಸಹಾಯ ಮಾಡಿದರು ನನಗೆ. ಹಾಗೆ ಕುಟುಂಬವಾಗಿ ಇವತ್ತು ಕುಟುಂಬವಾಗಿ ಯೇಸು ಕ್ರಿಸ್ತನನ್ನು ತಿಳ್ಕೊಂಡಿವಿ. ನಿಮ್ಮದು ಮದುವೆ ಯಾವಾಗಾಯಿತು ಸಿಸ್ಟರ್? ಮದುವೆ 2007 ಜೂನ್ ತಿಂಗಳಲ್ಲಿ. ಅವ್ರು ಏನು ಮಾಡ್ತಿದ್ದಾರೆ? ಅವರು ಸೇವೆ ಮಾಡ್ತಿದ್ದಾರೆ. ಹೌದು. ಅವ್ರ ಹೆಸರು? ದೇವರಾಜ್ ಅಂತ. ದೇವರಾಜ್. ಎಲ್ಲಿ ಸೇವೆ ಮಾಡ್ತಿದ್ದೀರಾ ನೀವು? ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕಲ್ಲಿ. ಪೂರ್ಣಾವಧಿ ಸೇವೆ ಮಾಡ್ತಾ ಪೂರ್ಣ ಸೇವೆ ಮಾಡ್ತಾ. ಈಗ ಅಂದರೆ ನಿಮ್ಮದು ಸೇವೆ ಅನುಭವ ನಮಗೆ ತಿಳಿಸ್ಬೋದು. ಹೇಗೆ ನಡೀತಿದೆ ನಿಮ್ಮದು ಸೇವೆಯನ್ನು, ಹೇಗೆ ನಡೀತಿದೆ ನಿಮ್ಮ ಸೇವೆ ಅನುಭವದ ಬಗ್ಗೆ ನಮಗೆ ತಿಳಿಸಿ. ನಾವು 2007 ನಮಗೆ ಜೂನ್ 7 ನಮ್ಮ ಮದುವೆ ಆಯಿತು. ಮದುವೆ ಆಗಿ 1 ತಿಂಗಳ ನಂತರ ನಾವು ಅಲ್ಲಿ ಸಿಂಧನೂರು ಹೋದೆ. ಯಾವುದೇ ಒಂದು ಪರಿಚಯ ಇಲ್ಲದಂಥ ಸ್ಥಳಕ್ಕೆ ನಾವು ಹೋದ್ವಿ. ಅಲ್ಲಿ ಯಾರು ನಮಗೆ ಪರಿಚಯ ಇರಲಿಲ್ಲ. ನಾವು ಹೋಗಿ ಅಲ್ಲಿ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ನಾವು ಇರುವಂಥ ಸಮಯದಲ್ಲಿ ಅನೇಕರ ಪರಿಚಯ ಮಾಡಿ ಅವರಿಗೆ ದೇವರ ಬಗ್ಗೆ ತಿಳಿಸಿದ್ವಿ. ಯಾಕಂದರೆ ನಾವು ಇಲ್ಲಿ ಉಡುಪಿ ವೆದರ್ ಚೇಂಜ್, ಸಿಂಧನೂರು ಅಲ್ಲಿ ರಾಯಚೂರದು ವೆದರ್ ಕೂಡ ಚೇಂಜ್. ಅಲ್ಲಿ ಫುಡ್ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ತುಂಬ ಬದಲಾವಣೆ. ಕನ್ನಡ ಕೂಡ ಅಲ್ಲಿ ವ್ಯತ್ಯಾಸ ಇತ್ತು ತುಂಬ. ಸ್ಟಾರ್ಟಿಂಗಲ್ಲಿ ಭಾಳ ಕಷ್ಟ ಆಯಿತು ನನಗೆ 2 ವರ್ಷ. ನನ್ನ ಆರೋಗ್ಯದಲ್ಲಿ ಕೂಡ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ನನಗೆ ಫುಡ್ಡು ಕೂಡ ಅಡ್ಜಸ್ಟ್ ಆಗ್ತಿರಲಿಲ್ಲ. ಅಲ್ಲಿ ಸೇವೆಯಲ್ಲಿ ಕೂಡ ಭಾಳ ಕಷ್ಟಪಟ್ವಿ ನಾವು. ಅಲ್ಲಿ ಜನ ಸ್ವಲ್ಪ ಭಾಳ ಕಠಿಣವಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋದ್ವಿ. ಅಲ್ಲಿ ಪೂರ ಒಂದು ದಿನ ನನಗೆ ಹುಷಾರಿಲ್ಲ ಅಂದರೆ ಇನ್ನೊಂದು ದಿವಸ ನನ್ನ ಗಂಡನಿಗೆ ಹುಷಾರಿಲ್ಲದೆ ನಾವು ಬಿದ್ದುಬಿಟ್ವಿ. ಒಂದೊಂದು ಸಲ ಇಬ್ಬರು ಪೇಷಂಟ್ ಆಗ್ತಿದ್ವಿ, ನಮ್ಮನ್ನು ನೋಡ್ಕೊಳ್ಳೋರೆಲ್ಲ ಯಾರು ಇರ್ತಿರ್ಲಿಲ್ಲ. ಯಾಕಂದರೆ ಅಲ್ಲಿ ಪರಿಚಯ ಇಲ್ಲ ನಮಗೆ ಜನರದ್ದು, ಯಾರ್ದು ಕೂಡ ಪರಿಚಯ ಇರಲಿಲ್ಲ ಆ ಊರಲ್ಲಿ ನಮಗೆ. ಅಲ್ಲಿ ಹಂತವಾಗಿ ಕೆಲವರನ್ನ ಜನರನ್ನ ನಾವು ಫ್ರೆಂಡ್ಶಿಪ್ ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಅವರಿಗೆ ನಿಧಾನವಾಗಿ ದೇವರ ಬಗ್ಗೆ ನಾವು ತಿಳಿಸಿ ತುಂಬ ಜನ ಇವತ್ತು ಬರ್ತಿದ್ದಾರೆ. ಒಂದು 80 ಜನ ವಿಶ್ವಾಸಿಗಳಿದ್ದಾರೆ ಹೌದು. ಹೀಗೆ ತುಂಬ ಸೇವೆದ ಅನುಭವ ಹೇಳ್ಬೇಕಂದ್ರೆ ತುಂಬ ಕಠಿಣವಾಗಿತ್ತು ಸ್ಟಾರ್ಟಿಂಗಲ್ಲಿ. ಯಾಕಂದರೆ
ಅಲ್ಲಿ ಜನರನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಭಾಳ ಕಷ್ಟ ಆಗಿತ್ತು ನನಗೆ ಸ್ಟಾರ್ಟಿಂಗಲ್ಲಿ. ಭಾಷೆಯಿಂದ ತುಂಬ ಕಷ್ಟ ಆಯಿತು ನನಗೆ. ಯಾಕಂದ್ರೆ ನಮ್ಮದು ಉಡುಪಿದು ಕನ್ನಡನೇ ಬೇರೆ ಇರ್ತದೆ, ಅಲ್ಲಿ ನಾರ್ತ್ ಆಚೆ ರಾಯಚೂರದ್ದು ಕನ್ನಡ ತುಂಬ ಬೇರೆ ಇದೆ. ಅವರಿಗೆ ನಮ್ಮ ಭಾಷೆ ಅರ್ಥ ಆಗೋದು ಕಷ್ಟ ಆಗ್ತಿತ್ತು, ನಮಗೆ ಅವರ ಭಾಷೆ ಅರ್ಥ ಆಗೋದು ಕಷ್ಟ ಆಗಿದೆ. ಈಗ 2 ವರ್ಷದಲ್ಲಿ ಭಾಳ ಕಷ್ಟಪಟ್ವಿ. ನನಗೆ ಆರೋಗ್ಯ ಕೂಡ ನನಗೆ ಸರಿಯಾಗಿರ್ತಿರ್ಲಿಲ್ಲ. ಅಲ್ಲಿ ಭಾಳ ಹೀಟ್ ಅಲ್ಲಿ ರಾಯಚೂರಲ್ಲಿ. ನನಗೆ 2 ಸಲ 3 ಸಲ ಅಬರ್ಷನ್ ಆಯಿತು ನನಗೆ ಪ್ರೆಗ್ನೆನ್ಸಿ ಕೂಡ ನಿಲ್ತಿರಲಿಲ್ಲ. ತುಂಬ ಕಷ್ಟ ಆಗ್ತಿತ್ತು ಆರೋಗ್ಯ, ತುಂಬ ಅಂದರೆ ತುಂಬ. ನಾನು ಇಲ್ಲಿ ಉಡುಪಿಗೆ ಬಂದರೆ ನಾನು ಚೆನ್ನಾಗಾಗ್ತಿದ್ದೆ. ಇಲ್ಲಿ 1 ತಿಂಗಳಿದ್ದು ಹೋದಾಗ ಮತ್ತೆ ಅಲ್ಲಿ ಮತ್ತೆ ಅದೇ ಪರಿಸ್ಥಿತಿ, ಮತ್ತೆ ಆರೋಗ್ಯ ಇಲ್ಲದೆ ನಾನು ಆರಾಮಿಲ್ಲದೆ ನಾನು ಬೀಳ್ತಿದ್ದೆ. ಕೊನೆಗೆ ನನಗೆ ಅಲ್ಲಿ ನಮ್ಮನ್ನು ಇಲ್ಲಿ ಜಮಖಂಡಿ ಪಾಸ್ಟ್ ಅಂತೇಳಿ ಅವ್ರು ಹೇಳಿದರು, ಇವರಿಗೆ ನನ್ನ ಪರಿಸ್ಥಿತಿ ನೋಡಿ ಯಾವಾಗ ನೋಡಿದ್ರು ನನಗೆ ಹುಷಾರಿರ್ತಿರ್ಲಿಲ್ಲ. ಅಲ್ಲಿ ಅವ್ರು ಹೇಳಿದರು, ನೀನು ಬಿಟ್ಟು ಬಾ, ಅಲ್ಲಿ ಬೇಡ ಸೇವೆ ಮಾಡೋದು, ನಿನ್ಗೆ ಕಷ್ಟ ಆಗ್ತದೆ, ನಿನಗೆ ಫುಡ್ ಎಲ್ಲ ಅಡ್ಜಸ್ಟ್ ಆಗೋದಿಲ್ಲ ನಿನ್ನ ಹೆಂಡತಿಗೆ, ಅದಕ್ಕೆ ಬಂದುಬೇಡ ಅಂತ ಹೇಳಿದ್ರು. ಇವ್ರು ಹೇಳಿದರು, ಇಲ್ಲ ಪಾಸ್ಟ್ರೆ, ನಾನು ಪ್ರಾರ್ಥನೆ ಮಾಡಿ ನೋಡ್ತೇನೆ, ಒಂದು ವೇಳೆ ಬರಬೇಕಂತ ಮನಸ್ಸಾದರೆ ನಾನು ಬಂದುಬಿಡ್ತೀನಿ ಅಂಥೇಳಿ ನಾವು ಇಬ್ಬರು ಮಾತಾಡ್ಕೊಂಡ್ವಿ. ಸೇವೆ ಕೂಡ ಬೆಳೀತಿಲ್ಲ, ಬಿಟ್ಟು ಹೋಗುವ, ಇಲ್ಲಿ ಕಷ್ಟ, ದೇವ್ರ ಚಿತ್ತ ಇಲ್ಲ ಏನೋ ಇಲ್ಲಿ ಅಂಥೇಳಿ ಪ್ರಾರ್ಥನೆ ಮಾಡುವಾಗ ದೇವರು ಇವ್ರಿಗೆ ತಿಳಿಸು, ಇಲ್ಲ ಬಿಟ್ಟು ಹೋಗಬಾರ್ದು ಅಂತೇಳಿ, ನೀವು ಇಲ್ಲೇ ಸೇವೆ ಮಾಡಬೇಕು, ಇಲ್ಲೇ ಇದೇ ಊರಲ್ಲಿ ಅಂತ. ಕೊನೆಗೆ ಪಾಸ್ಟ್ಗೆ ಇವ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಪಾಸ್ಟ್ರೆ ನಾವು ಬರಲ್ಲ, ನಾವು ಇಲ್ಲೇ ಸೇವೆ ಮಾಡ್ತೀವಿ, ದೇವ್ರ ಚಿತ್ತ ಅಂಥೇಳಿ ಇವ್ರು ಫೋನ್ ಮಾಡಿ ಹೇಳಿದ್ರು. ಕೊನೆಗೆ ಅವ್ರು ಹೇಳಿದ್ರು, ಆಯಿತು, ನಿಮ್ಮಿಷ್ಟ ಅಂಥೇಳಿ ನಾವು ಕೊನೆಗೆ ಅಲ್ಲಿಂದ ಪ್ರತಿದಿನ ನಾವು ಪ್ರಾರ್ಥನೆ ಮಾಡಿದೇವ್ರೆ ಈ ಜನರನ್ನು ರಕ್ಷಿಸಂತೆ. ಯಾಕಂದರೆ ಆ ಕಡೆ ಸ್ವಲ್ಪ ನಾರ್ತ್ ಭಾಳ ಒಂಥರ ಮೂಢನಂಬಿಕೆಗಳು ಭಾಳ ಆ ಕಡೆ ಜನರಿಗೆ. ಅದರಿಂದ ತುಂಬ ಕಷ್ಟ ಆಗ್ತಿತ್ತು ಜನರನ್ನು ದೇವರ ಬಳಿಗೆ ನಡೆಸ್ಬೇಕಂದ್ರೆ, ಅವರಿಗೆ ಸ್ವಾರ್ಥ ಹೇಳಬೇಕಂದ್ರೆ. ಸ್ವಾರ್ಥ ಹೇಳುವಾಗಲೇ ಭಾಳ ವಿರೋಧಿಸ್ತಿದ್ರು ಕೆಲವೊಂದು ಜನ. ಹೀಗೆ ಬರ್ತಾ 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 ದೇವರನ್ನು ತಿಳ್ಕೊಂಡ್ರೆ ಅಲ್ಲಿ ಜನ ಎಲ್ಲ ಸ್ವಲ್ಪವಾಗಿ ಕೆಲವೊಂದು ಜನರೆಲ್ಲ ದೇವರನ್ನು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಮಾಟ ಮಂತ್ರದಲ್ಲಿ ಕೆಲವರು ಬಳಲ್ತಿರುವಂಥ ಜನರನ್ನು ದೇವರ ಬಳಿಗೆ ನಡೆಸೋದಕ್ಕೆ ದೇವರು ಸಹಾಯ ಮಾಡೋದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ. ಮತ್ತು ಪ್ರತಿದಿನ ನಾವು ಬೆಳಿಗ್ಗೆದ್ದು ನಮ್ಮ ಆರೋಗ್ಯ ಸಲುವಾಗಿ ಕೂಡ ನಾವು ಪ್ರೇಯರ್ ಮಾಡ್ತೀವಿ. ದೇವರೇ, ನಾವು ಆಶೀರ್ವದಿಸಲ್ಪಟ್ಟವರೆಂಬುದಾಗಿ ಪ್ರತಿದಿನ ದೇವರು ನಮ್ಮನ್ನು ಆಶೀರ್ವಾದದಿಂದ ನಡೆಸ್ತಿದ್ದಾರೆ. ಈಗ ನಿಮಗೆ ಎಷ್ಟು ಮಕ್ಕಳಿದ್ದಾರೆ ಸಿಸ್ಟರ್? 2 ಇದ್ದಾರೆ. ಏನು ಮಾಡ್ತಿದ್ದಾರೆ ಮಕ್ಕಳು? ಸ್ಕೂಲ್ ಹೋಗಿ. ಚಿಕ್ಕವರು? ಒಬ್ಬನಿಗೆ 8 ವರ್ಷ ಆಯ್ತು, ದೊಡ್ಡವನಿಗೆ ಇನ್ನೊಬ್ಬ 4 ವರ್ಷ. ನೀವು ಕುಟುಂಬವಾಗಿ ಸೇವೆ ಮಾಡ್ತೀರಿ ಅಂತ ಹೇಳಿದ್ರಿ ಸಿಸ್ಟರ್. ನಿಮ್ಮದು ಸಭೆಯಲ್ಲಿ ಏನಾದರೂ ದೇವರು ಮಾಡಿದ ಅದ್ಭುತಗಳು ಏನಾದರೂ ಇದ್ರೆ ತಿಳಿಸಿ. ನಮ್ಮ ಸಭೆಯಲ್ಲಿ ಒಂದು ಹುಡುಗ ಸ್ಟಾರ್ಟಿಂಗ್ ನಮ್ಮದು ಅನುಭವದಲ್ಲೇ ಹೇಳ್ತಾನೆ. ಯಾಕಂದರೆ ನಾವು 13 ವರ್ಷ ಆಯಿತು ದೇವರ ಸೇವೆ ಮಾಡ್ತಿದ್ವಿ ನಾವು ಕುಟುಂಬವಾಗಿ ಸಿಂಧನೂರು ಪಟ್ಟಣದಲ್ಲಿ. ಫಸ್ಟ್ ನಾವು ಹೋದ ಸ್ಟಾರ್ಟಿಂಗಲ್ಲಿ 2008ರಲ್ಲಿ ಒಂದು ಹುಡುಗನ ಪರಿಚಯ ಆಯಿತು. ನಾವು ಒಂದು ಕಡೆ ಹೋಗಿದ್ದಾಗ ಆ ಹುಡುಗ ಮೆಂಟಲಿ ಆಗಿದ್ರು. ಅವನು ಯಾರು ಅಂತಲೇ ಪರಿಚಯ ಇರಲಿಲ್ಲ ಅವನಿಗೆ. ಸಣ್ಣದಿಂದಲೂ ಅವ್ರ ಮನೆಯವರಿಗೆ ದೊಡ್ಡ ಮಗ ಆದ್ದರಿಂದ ಅವನು ಒಂಥರ ನಿನ್ನ ಹೆಸರೇ ಕೇಳಿದ್ರೂ ಅವ್ನಿಗೆ ಗೊತ್ತಿರ್ತಿರ್ಲಿಲ್ಲ. ಅಂಥ ಒಂದು ಮಾನಸಿಕವಾದ ಒಂದು ಎಲ್ಲರೂ ಹುಚ್ಚ ಅಂತ ಅವನನ್ನು ಕರಿತಿದ್ರು. ಆ ಏರಿ ಜನ ಎಲ್ಲ ಹುಚ್ಚನ ಥರನೇ ಇದ್ದ. ಅಂಥ ವ್ಯಕ್ತಿಯನ್ನು ನಮ್ಮ ಬಳಿಗೆ ಕರ್ಕೊಂಡು ಬಂದರು. ನಾವು ಅವ್ರಿಗೆ ಸ್ವಾಮಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಒಂದು 3 ದಿವಸ ನಮ್ಮ ಜೊತೆ ಇದ್ದ ಅವನು. ಮತ್ತು ನಮಗೆ ಭಯ ಆಯಿತು, ಎಲ್ಲಿ ಏನಾದರೂ ಮಾಡ್ಕೊಳ್ತಾನೆ. ನಾವು ಪ್ರಾರ್ಥನೆ ಮಾಡಿ ಕಳಿಸಿದ್ವಿ. 1 ವಾರ ಬಿಟ್ಟು ಅವನ ಮನೆಗೆ ಮತ್ತೆ ತಿರುಗಿ ಕರ್ಕೊಂಡು ಬಂದರು. ಕಂಪ್ಲೀಟ್ ನಾರ್ಮಲ್ ಆಗಿದ್ದ. ಅಂದರೆ ಒಟ್ಟು 24 ಅವರ್ ಮಲಗ್ತಾನೆ ಇರಲಿಲ್ಲ ಅವನು. ಪ್ರತಿದಿನ ಅವನು ಎಚ್ಚರವಾಗಿ ಇರ್ತಿದ್ದ. ಏನಾದರೂ ಹಾಡಾಡೋದು, ಚೀರೋದು, ಗಲಾಟೆ ಮಾಡೋದು ಈ ಥರ ಮಾಡ್ತಿದ್ದವನು. ಪ್ರಾರ್ಥನೆ ಮಾಡಿ ಹೋದ್ಮೇಲೆ ಕಂಪ್ಲೀಟ್ ಹೀಲ್ ಆಯಿತು ಅವನಿಗೆ. ಅವನು ನಿದ್ರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ನಮಗೆ ಮನೆಯಿಂದ ಫೋನ್ ಬಂತು, ಈ ಥರ ಅವನು ನಾರ್ಮಲ್ ಆಗಿಬಿಟ್ಟಿದ್ದಾನೆ. ನಾವು ಧಾರವಾಡೆಲ್ಲ ಕರ್ಕೊಂಡೋಗಿ ಮೆಂಟಲಿ ಶಾಕ್ ಕೊಟ್ಟಿವಿ ಅವನಿಗೆ. ಆದರೂ ಏನೂ ವರ್ಕ್ ಆಗಲಿಲ್ಲ. ಇಲ್ಲಿ ಬಂದು ದೇವರು ಅವನಿಗೆ ಗುಣ ಮಾಡಿದ್ದಾರೆ ಅಂಥೇಳಿ ಈಗ ಸಂಪೂರ್ಣವಾಗಿ ಇವತ್ತು ಸಂಪೂರ್ಣ ಗುಣ ಮಾಡಿ ದೇವರು ಅವನಿಗೆ ಮದುವೆ ಆಯಿತು. 2 ಮಕ್ಕಳಿದ್ದಾರೆ ಅವನಿಗೆ. ಚೆನ್ನಾಗಿದ್ದಾನೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನೆ. ಪರಿಪೂರ್ಣವಾಗಿ ದೇವರು ಅವನಿಗೆ ಬಿಡುಗಡೆ ಕೊಟ್ಟರು. ಹೀಗೆ ಅನೇಕ ದುರಾತ್ಮದಲ್ಲಿ ಬಂಧಿಸಲ್ಪಟ್ಟಂಥ ಜನರಿಗೆ ದೇವರು ಬಿಡುಗಡೆ ಮಾಡಿದ್ದಾರೆ. ಪರಿಪೂರ್ಣವಾಗಿ ಒಂದು ಸೇವೆಯಲ್ಲಿ ದೇವರು ಅವರ ಮಧ್ಯದಲ್ಲಿ ನಡೆಸ್ತಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಮೊದಲೇ ಏನು ಹೇಳ್ಬೇಕಂದ್ರೆ, ನನಗೆ ಮದುವೆ ಆದ ಒಂದು 5 ವರ್ಷ ನಂತರ ನನಗೆ ಮಕ್ಕಳಾಯಿತು. ಅದ್ರ ಮಧ್ಯದಲ್ಲಿ ಭಾಳ ಕಷ್ಟಪಟ್ಟೆ ನಾನು. ಯಾಕೆಂದರೆ ಸೇವೆ ಮಾಡೋದಂದರೆ ಭಾಳ ಜನ ಬೆರಳು ತೋರಿಸ್ತಾರೆ, ಇವರಿಗೆ ಮಕ್ಕಳಿಲ್ಲ, ನಾವು ಹೇಗೆ ಇವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಳೋದು ಅಂತ. ಈ ವಿಷಯದಲ್ಲಿ ನಾನು ಭಾಳ ಕಷ್ಟಪಟ್ಟೆ ಸ್ಟಾರ್ಟಿಂಗಲ್ಲಿ 5 ವರ್ಷ ನಂತರ. ಅದರ 5 ವರ್ಷದಲ್ಲಿ
ಕೆಲವರು ಪ್ರಾರ್ಥನೆಗೆ ಬರುವಾಗ ಮಕ್ಕಳಿಲ್ಲದವರಾಗಲಿ, ಮಕ್ಕಳು ಬೇಕಂತ ಹೇಳುವವರು, ಮತ್ತು ಪ್ರೆಗ್ನೆಂಟ್ಸ್, ಈ ಥರ ಎಲ್ಲ ನನ್ನ ಜೊತೆ ಮುಂದ್ಗಡೆ ನಿಲ್ತಿರ್ಲಿಲ್ಲ. ನನ್ನ ಹತ್ರ ಪ್ರೇಯರ್ ಮಾಡಿಸ್ಲಿಕ್ಕೆ ಬರ್ತಿರ್ಲಿಲ್ಲ. ಅಂದರೆ ಅವರಿಗೆ ನಂಬಿಕೆ ಇಲ್ಲ, ಯಾಕೆ ಅಂದರೆ ಇವರಿಗೆ ಮಕ್ಕಳೇ ಆಗಲಿಲ್ಲ, ಇವರಿಗೆ ನಮಗೆ ಪ್ರೇಯರ್ ಮಾಡ್ತಾರಂತ ಹೇಳಿ. ನಾನು ಈ ವಿಷಯದಲ್ಲಿ ಭಾಳ ಕಷ್ಟಪಟ್ಟೆ. ಸ್ಟಾರ್ಟಿಂಗಲ್ಲಿ ನಾವು ಅನೇಕರಿಗೆ ನಾವು ಪ್ರಾರ್ಥನೆ ಮಾಡಿದಾಗ ಅನೇಕರು ನಮಗೆ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಸುಮ್ಮನೆ ಹಿಂಗೆ ಪ್ರೇಯರ್ ಮಾಡ್ತಿದ್ದೆ. ಅದರ ಅನುಭವ ನನಗೆ ಗೊತ್ತಿರಲಿಲ್ಲ, ಮಕ್ಕಳಿಲ್ಲ ಅವ್ರದ್ದು ಕಷ್ಟ ಏನಂತ ಹೇಳಿ. ಆದರೆ 5 ವರ್ಷದಲ್ಲಿ ಭಾಳ ಕಷ್ಟಪಟ್ಟೆ. ಕೆಲವರ ಮಾತುಗಳಲ್ಲಾಗಲಿ, ಕೆಲವರು ಅಲ್ಲಿ ಅಂಥ ಜನರು, ಅಲ್ಲಿದ್ದ ಜನರೆಲ್ಲ ಕೆಲವೊಂದು ಮಾತುಗಳಲ್ಲಿ ಭಾಳ ಚುಚ್ಚಿ ಮಾತಾಡೋದು, ಮಕ್ಕಳಿಲ್ಲ ಅಂತ ಹೇಳಿ ಬೆರಳು ತೋರಿಸಿ ಮಾತಾಡ್ತಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾಳ ಕಷ್ಟಪಟ್ಟೆ ನಾನು. ಪ್ರತಿದಿನ ನಾನು ದೇವರ ಹತ್ರ ಅಳ್ತಿದ್ದೆ, ದೇವರೇ ನನಗೆ ಮಕ್ಕಳನ್ನು ಕೊಡು ಅಂತ ಹೇಳಿ. ಕೊನೆಗೆ ನಮ್ಮ ಗಂಡನ ಹತ್ರ ನಾನು ಹೇಳ್ತಿದ್ದೆ, ನನಗೆ ಮಕ್ಕಳಿಲ್ಲಲ್ಲ, ನನಗೆ ಒಂದು ಮಗುವನ್ನಾದರೂ ತಂದು ಕೊಡಿ ಎಲ್ಲಿಯಾದರೂ ಅಂತ. ಅವ್ರು ಒಂದೇ ಹೇಳ್ತಿದ್ರು ನನಗೆ ದೇವ್ರ ಮೇಲೆ ಭರೋಸಿದೆ, ನಿನಗೆ ಇಲ್ವಾ ಅಂತ ಹೇಳಿ. ಅದೇ ಒಂದು ಮಾತು ಇಟ್ಕೊಂಡು ಪ್ರತಿದಿನ ನಾನು ದೇವ್ರಿಗೆ ಹೇಳ್ತಿದ್ದೆ, ದೇವರೇ ನನಗೊಂದು ಮಗುನ ಕೊಡು, ಸುಮ್ಮನೆ ನನಗೊಂದು ಮಗು ಸಾಕು. ಇಲ್ಲಿ ಸೇವೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಮಕ್ಕಳಿಲ್ಲದೆ. ಜನ ಅವರನ್ನು ನೋಡುವ ನೋಟ, ಅವ್ರು ಮಾತಾಡೋ ಮಾತುಗಳು ಭಾಳ ಕಷ್ಟ ಆಗ್ತದೆ ದೇವರೇ ಸೇವೆ ಮಾಡಲಿಕ್ಕೆ. ನಂಗೆ ಒಂದೇ ಒಂದು ಮಗುನ ಕೊಡು. ಹಣ್ಣಳು ಯಾವ ರೀತಿ ಕೇಳ್ತಾಳೆ ಅದೇ ಥರ ನಾನು ನಿನ್ನ ಹತ್ರ ಕೇಳ್ತೀನಿ ಅಂತ ಪ್ರತಿದಿನ ನಾನು 12 ಗಂಟೆಯಿಂದ 1 ಗಂಟೆವರೆಗೂ ನೈಟ್ ಪ್ರೇಯರ್ ಮಾಡ್ತಿದ್ದೆ. ಹಾಗೆ ಪ್ರಾರ್ಥನೆ ಮಾಡುವಾಗ ದೇವ್ರು ನನಗೊಂದು ಭರವಸೆ ಬಂತು, ಖಂಡಿತ ದೇವ್ರು ಕೊಡ್ತಾನಂತ. 5 ವರ್ಷ ನಂತರ ನನಗೆ ದೇವರು ಒಂದು ಮಗುವನ್ನು ಕೊಟ್ಟಿದ್ದಾರೆ. 2012ರಲ್ಲಿ ನನಗೆ ಒಂದು ದೇವ್ರ ಮಗುನ ಕೊಟ್ಟರು. ಅದ ನಂತರ 2016ರಲ್ಲಿ ಇನ್ನೊಂದು ಮಗುನ ದೇವ್ರು ಕೊಟ್ಟರು. ದೇವರ ಹತ್ರ ನಾನು ಒಂದು ಮಗುವನ್ನು ಕೇಳಿದೆ, ದೇವರು ನನಗೆ ಇನ್ನೊಂದು 2 ಮಕ್ಕಳನ್ನು ಕೊಟ್ಟು ದೇವರ ಕುಟುಂಬವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಹೀಗೆ ನಿಮ್ಮ ಜೀವಿತದಲ್ಲಿ ದೇವರು ತುಂಬ ಅದ್ಭುತಗಳನ್ನು ಮಾಡಿದ್ದಾರೆ. ತುಂಬ ಅಂದರೆ ತುಂಬ. ಈಗ ನಿಮ್ಮ ಸೇವೆಯಲ್ಲಿ ಮುಂದಿನ ನಿರೀಕ್ಷೆಯನ್ನು? ಈಗ ನಾವು ಸೇವೆಯಲ್ಲಿ ಅಲ್ಲಿ ಒಂದು ಜಾಗ ತಗೊಂಡಿದ್ದೇವೆ, ಒಂದು ಚರ್ಚ್ ಕಟ್ಟಬೇಕೆಂಬುದಾಗಿ. ಸಿಸ್ಟರ್, ಕೊನೆಯದಾಗಿ ನೀವು ವೀಕ್ಷಕರಿಗೆ ಏನನ್ನು ಹೇಳಲು ಬಯಸ್ತೀರಿ? ನಾನು ಕೊನೆಯದಾಗಿ ಹೇಳಲಿಕ್ಕೆ ಒಂದೇ ಇಷ್ಟಪಡ್ತೇನೆ, ದೇವರನ್ನು ತಿಳ್ಕೊಳ್ಳುವಾಗ ಸರಿಯಾದ ರೀತಿಯಲ್ಲಿ ನಾವು ದೇವರನ್ನು ತಿಳ್ಕೊಳ್ಳುವ. ನನ್ನ ಜೀವಿತದಲ್ಲಿ ನೋಡಬೇಕಂದ್ರೆ ತುಂಬ ಕಷ್ಟಪಟ್ವಿ ನಾವು. ಪ್ರತಿದಿನ ಒಂದೊಂದು ರೀತಿಯಾದ ಒಂದು ಕಷ್ಟಗಳನ್ನು ನಾನು ಹಾದು ಹೋದೆ. ಅದೇ ಥರ ಅನೇಕರು ಕಷ್ಟಪಡ್ತಿರ್ಬೋದು, ಅನೇಕ ಯವನಸ್ಥರಾಗಲಿ, ನಾವು ಯವನಸ್ಥರಾಗಿರುವಾಗಲೂ ಅಷ್ಟೇ ತುಂಬ ಕಷ್ಟಪಟ್ಟಿದ್ದೀವಿ. ದೇವರನ್ನು ತಿಳ್ಕೊಳ್ಳುವ ಸಮಯದಲ್ಲಿ ದೇವರನ್ನು ತಿಳ್ಕೊಂಡ ಮೇಲೇನು ಅನೇಕ ರೀತಿಯಾದ ಒಂದು ಕಷ್ಟಗಳನ್ನು ನಾವು ಹಾದು ಹೋಗಬೇಕಾಯಿತು. ಆದರೂ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಪ್ರತಿಯೊಂದು ಕ್ಷಣದಲ್ಲಿಯೂ. ನಾನು ಮದುವೆ ಆದಮೇಲೂ ಕೂಡ ಹಾಗೆ, ಮದುವೆ ಆದಿ ಮಕ್ಕಳ ವಿಷಯದಲ್ಲಿ ಕೂಡ ಕಷ್ಟಗಳು ಬಂತು. ನಾವು ಭಯಪಡದೆ ದೇವರ ಜೊತೆ, ದೇವರ ನಂಬಿಕೆಯಿಂದ ಯಾಕಂದರೆ ನಂಬಿಗಸ್ತರಾಗಿ ಇರುವುದರಿಂದ ದೇವರು ನಮ್ಮನ್ನು ಕೈ ಬಿಡದೆ ಆತನು ಕಾಪಾಡಿದ್ದಾನೆ. ಅದೇ ಥರ ಅನೇಕರು ಕಷ್ಟಪಡ್ಬೋದು, ಅನೇಕ ರೀತಿಯಲ್ಲಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಹಾದು ಹೋಗುತ್ತಿರ್ಬೋದು. ನಂಬಿಗಸ್ತರಾಗಿ ನಾವು ಕೊನೆಯವರೆಗೆ ನಿಲ್ಲುವಾಗ ದೇವರು ನಮ್ಮನ್ನು ಕೈ ಬಿಡದೆ ಪ್ರತಿದಿನವೂ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮನ್ನು ಕಾಪಾಡ್ತಾರೆ. ಯಾಕಂದರೆ ನಮ್ಮ ಅಕ್ಕನ ಜೀವಿತದಲ್ಲಿ ಒಂದು ಭಯಂಕರವಾದ ಒಂದು ಕತ್ತಲ ಶಕ್ತಿಯಿಂದ ಹಾದು ಹೋದ್ರು ಅವರು. ಅದು ಅವರ ಬಾಯಿಂದಲೇ ಅವರು ಹೇಳಿದ್ದಾರೆ ಅನೇಕ ಇಲ್ಲಿ ಚಾನಲ್ಗೆ ಬಂದು. ಅದರಿಂದ ಅದೇ ಥರ ಅನೇಕರು ಒಂದು ಬಂಧಿಸಲ್ಪಟ್ಟವರಾಗಿ ನೀವಿರ್ಬೋದು. ಇದನ್ನು ಯಾರು ಇದೆಲ್ಲ ವೀಕ್ಷಿಸ್ತಿದ್ದಾರೋ ಅವರಿಗೆ ನಾನು ಹೇಳೋದು ಒಂದೇ ವಿಷಯ, ನೀವು ಯಾವುದಾದ್ರೂ ಒಂದು ಚಿಂತೆಯಲ್ಲಿರ್ಬೋದು, ದುಃಖದಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ಯೇಸು ಕ್ರಿಸ್ತನ ಬಳಿಗೆ ಬಂದು ದೇವರಲ್ಲಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಮಗೆ ಬಿಡುಗಡೆ ಕೊಡ್ತಾನೆ. ಅದು ತಡವಾದರೂ ಕೂಡ ದೇವರು ನಮಗೆ ಬಿಡುಗಡೆ ಕೊಡ್ತಾನೆ. ನಮ್ಮ ಸೇವೆಯಲ್ಲಿ ಕೂಡ ಹಾಗೆ ನಾವು ಕೆಲವೊಂದು ವಿಷಯಗಳಲ್ಲಿ ನಾವು ಹಾದು ಹೋಗುವಾಗ ಯಾರೊಂದು ಹೇಳಿಕೊಳ್ಳಿಕ್ಕಾಗಲ್ಲ ಕೆಲವೊಂದು ಸಮಸ್ಯೆಗಳನ್ನು ಸೇವೆ ಮಾಡುವವರಿಗೆ. ಅಂಥ ಒಂದು ಸಮಯದಲ್ಲಿ ದೇವರು ಕರೆದಾತನು ನಂಬಿಗಸ್ತನೆಂಬುದಾಗಿ ಸತ್ಯವೇದ ಹೇಳ್ತದೆ. ಕರೆದಂಥ ದೇವರು ಆತನು ಪ್ರತಿದಿನವೂ ನಂಬಿಗಸ್ತನಾಗಿದ್ದುಕೊಂಡು ನಮ್ಮ ಜೀವಿತದಲ್ಲಿ ನಾವು ಅದ್ಭುತಗಳನ್ನು ಮಾಡಿದ್ದಾನೆ. ಅದೇ ಪ್ರಕಾರ ನಿಮ್ಮ ಜೀವಿತದಲ್ಲೂ ದೇವರು ಅದ್ಭುತ ಮಾಡ್ತಾನೆ. ಅದೊಂದು ನಂಬಿಕೆಯಿಂದ ನಾವು ನಿರೀಕ್ಷೆಯಿಂದ ಇರುವಾಗ ಪ್ರತಿದಿನವೂ ದೇವರು ನಮ್ಮನ್ನು ಎಡೆಬಿಡದೆ ನಮ್ಮ ಜೊತೆ ಆಗಿದ್ದುಕೊಂಡು ಕಷ್ಟದಲ್ಲಿ ಆಗಲಿ, ದುಃಖದಲ್ಲಿ ಆಗಲಿ, ಕಣ್ಣೀರಿನಲ್ಲಾಗಲಿ ನಮ್ಮನ್ನು ಕಾಪಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಇದನ್ನು ನಾನು ಇಷ್ಟಪಡ್ತೇನೆ. ಅಂದರೆ ಕೊನೆಯವರೆಗೂ ನಾವು ನಂಬಿಗಸ್ತರಾಗಿ ದೇವರಲ್ಲಿ ನಾವು ಇರೋಣ, ದೇವರನ್ನು ಬಿಡದೆ. ದೇವರು ಖಂಡಿತವಾಗಿ ನಮ್ಮನ್ನು ಬಿಡೋದಿಲ್ಲ. ನಾವು ಕೂಡ ದೇವರ ಜೊತೆಯಾಗಿದ್ದುಕೊಂಡು ನಾವು ನಂಬಿಕೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲುವುದಾದರೆ ಎಂಥ ಕಷ್ಟಗಳು, ಹೋರಾಟಗಳು, ಚಿಂತೆ, ದುಃಖಗಳು ಬಂದರೂ ಕೂಡ ಆತ ನಮ್ಮನ್ನು ಕೈ ಬಿಡದೆ ಕಾಪಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಸಿಸ್ಟರ್ ಸವಿತಾ ಅವರು ಇಲ್ಲಿವರೆಗೂ ಬಂದು ತಮ್ಮ ಅತ್ಯಮೂಲ್ಯವಾದ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸುತ್ತೇನೆ.
ಇಲ್ಲಿಯವರೆಗೂ ಸಾಕ್ಷಿಯನ್ನು ಕೇಳಿದಂಥ ನಿಮಗೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯೊಂದಿಗೆ ನಾವು ನಿಮ್ಮ ಮುಂದೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಆಸರೆ ಟಿವಿ. ನಮಸ್ತೆ.